ಹಾಯ್ ಫ್ಯಾಮಿಲಿ, ನೀವೇನಾದ್ರೂ ಕನ್ಯಾಕುಮಾರಿನ ವಿಸಿಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಿದ್ಮೇಲೆ ಈ ತಿರುವಳ್ಳುವ ಸ್ಟ್ಯಾಚ್ಯೂನ ವಿಸಿಟ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಈ ಸ್ಟ್ಯಾಚ್ಯೂ ಹತ್ರ ಹೋಗೋದಾದ್ರೂ ಹೇಗೆ? ಇಲ್ಲಿ ಹೋಗೋದಕ್ಕೆ ಟಿಕೆಟ್ ನ ಯಾವ ತರ ಬುಕ್ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ. ಈ ಪ್ಲೇಸ್ ನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ TN ಗೌರ್ಮೆಂಟ್ ಇಂದಾನೆ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಬಿಟ್ಟಿದ್ದಾರೆ. ಆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಟಿಕೆಟ್ ನ ಆನ್ಲೈನ್ ಅಲ್ಲೇ ಪ್ರೀ ಬುಕಿಂಗ್ ಮಾಡ್ಕೊಳ್ಳೋದು ಒಳ್ಳೇದು. ನೀವು ಡೈರೆಕ್ಟ್ ಆಗಿ ಟಿಕೆಟ್ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಆಗುತ್ತೆ, ಆದ್ರೆ ಈ ತರ ಕ್ಯೂ ಅಲ್ಲಿ ಗಂಟೆಗಟ್ಟಲೆ ನಿಂತ್ಕೋಬೇಕಷ್ಟೇ. ಹೀಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ನಿಮ್ಮನ್ನ ಸ್ಟ್ಯಾಚ್ಯೂಗೆ ಕನೆಕ್ಟ್ ಮಾಡುವಂತಹ ಫೆರಿ ಸರ್ವಿಸ್ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ. ನೀವು ತಗೊಳ್ಳುವಂತಹ ಟಿಕೆಟ್ ಈ ಫೆರಿ ಸರ್ವಿಸಿಗಾಗಿರುತ್ತೆ. ಒಂದ್ಸಲ ನೀವು ಫೆರಿನ ಹತ್ತಿದ ಮೇಲೆ ಅವ್ರು ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಜಾಗದಲ್ಲಿ ಬಿಡ್ತಾರೆ. ಒಂದು ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಈ ಕಲ್ಲಿನ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದ್ರಂತೆ. ಆಗಿಂದ ಈ ಜಾಗ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತಾನೆ ಫೇಮಸ್ ಆಗಿದೆ. ಇನ್ನ ಈ ವಿವೇಕಾನಂದ ರಾಕ್ ಮೆಮೋರಿಯಲ್ ಜಾಗದಿಂದ ತಿರುವಳ್ಳುವ ಸ್ಟ್ಯಾಚ್ಯೂಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಕಟ್ಟಿರುವಂತಹ ಕನೆಕ್ಟಿಂಗ್ ಗ್ಲಾಸ್ ಬ್ರಿಡ್ಜ್ ಕೂಡ ಒಂದಿದೆ. ಈ ಗ್ಲಾಸ್ ಬ್ರಿಡ್ಜ್ ನ ಕಟ್ಟೋಕ್ಕೂ ಮುಂಚೆ ನಾವು ತಿರುವಳ್ಳುವ ಸ್ಟ್ಯಾಚ್ಯೂಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮತ್ತೆ ಫೆರಿ ಸರ್ವಿಸ್ ತಗೊಳ್ಬೇಕಾಗಿ ಬರ್ತಾ ಇತ್ತು. ಆದ್ರೆ ಈಗ ಈಸಿಯಾಗಿ ಈ ಗ್ಲಾಸ್ ಬ್ರಿಡ್ಜ್ ನ ಮೂಲಕ ತಿರುವಳ್ಳುವ ಸ್ಟ್ಯಾಚ್ಯೂನ ನಾವು ರೀಚ್ ಆಗ್ಬೋದು. ಇನ್ನ ಈ ಸ್ಟ್ಯಾಚ್ಯೂವಿನ ಒಳಗಡೆಯಿಂದ 3 ಫ್ಲೋರ್ ಹತ್ತಿದ ಮೇಲೆ ನಮಗೆ ತಿರುವಳ್ಳುವ ಸ್ಟ್ಯಾಚ್ಯೂವಿನ ಒಂದು ಓಪನ್ ವ್ಯೂ ನೋಡೋದಕ್ಕೆ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಏನಾದರೂ ನೀವು ಈ ಪ್ಲೇಸ್ ನ ವಿಸಿಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಸ್ವಲ್ಪ ನೋಡ್ಕೊಂಡು ಪ್ಲಾನ್ ಮಾಡಿ. ಯಾಕಂತ ಹೇಳಿದ್ರೆ ಮಳೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಫೆರಿ ಸರ್ವಿಸ್ ಸ್ಟಾಪ್ ಮಾಡ್ತಾರೆ. ಒಳಗಡೆ ಕ್ಯೂ ಅಲ್ಲಿ ಗಂಟೆಗಟ್ಟಲೆ ವೇಟ್ ಮಾಡೋದಲ್ದೇನೆ ಮಳೆ ಮುಗಿಯೋ ತನಕ ಫೆರಿ ಸರ್ವಿಸ್ಗೂ ವೇಟ್ ಮಾಡ್ಬೇಕಾಗಿ ಬರುತ್ತೆ. ಹಾಗಾದ್ರೆ ನೀವ್ ಯಾವಾಗ ಪ್ಲಾನ್ ಮಾಡ್ತಾ ಇದ್ದೀರಾ?